ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ಮ ಡಿಪ್ಲೊಮಾ ಚಾನಲ್. ಸೊ ಸ್ಟೂಡೆಂಟ್ಸ್, ಇವಾಗ ಯಾರ್ಯಾರು ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡ್ತಾ ಇದ್ರಿ, ಸೊ ಕೆ ಇ ಕಡೆಯಿಂದ ಸೆಕೆಂಡ್ ರೌಂಡ್ ನೋಟಿಫಿಕೇಶನ್ ಬಂತು. ಓಕೆ, ಸೊ ಬೆಳಗ್ಗೆ ಅಪ್ಲೋಡ್ ಮಾಡಿದ್ರು, ಸ್ವಲ್ಪ ವಿಡಿಯೋ ಮಾಡೋದು ಲೇಟ್ ಆಯಿತು, ಸಾರಿ. ಓಕೆ, ಸೊ ಈಗ ಸೆಕೆಂಡ್ ರೌಂಡ್ ಕೌನ್ಸ್ಲಿಂಗ್ಗೆ ಆಲ್ರೆಡಿ ಹೇಳಿದ್ರು, ಸ್ವಲ್ಪ ಡ್ಯೂ ಟು ಸಮ್ ಟೆಕ್ನಿಕಲ್ ಇಶ್ಯೂ, ಸಮ್ ಟೆಕ್ನಿಕಲ್ ರೀಸನ್ಸು ಪೋಸ್ಟ್ಪೋನ್ ಆಗಿತ್ತು. ಸೊ ಅದು ಇವಾಗ ಎನೇಬಲ್ ಮಾಡಿದ್ದಾರೆ. ಅದರ ಶೆಡ್ಯೂಲ್ ಏನು ಮತ್ತು ಸೀಟ್ ಮ್ಯಾಟ್ರಿಕ್ಸ್ ಏನು ಮತ್ತು ಎಕ್ಸಾಕ್ಟ್ಲಿ ಎಲ್ಲ ಡೀಟೇಲ್ಸು ರಿಗಾರ್ಡಿಂಗ್ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಯಾರ್ಯಾರಿಗೆ ಆಗಿಲ್ಲ, ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದರೆ ಇವಾಗ ಚಾಯ್ಸ್ 1 ಯಾರು ತೊಗೊಂಡಿದ್ದೀರಾ, ಚಾಯ್ಸ್ 2 ಯಾರು ತೊಗೊಂಡಿದ್ದೀರಾ, ಚಾಯ್ಸ್ 3 ಯಾರು ತೊಗೊಂಡಿದ್ದೀರಾ, ಅಥವಾ ಸೀಟ್ ಯಾರು ಅಲಾಟ್ಮೆಂಟ್ ಆಗಿಲ್ಲ ಅವರೆಲ್ಲ ಸೆಕೆಂಡ್ ರೌಂಡ್ಗೆ ಎಲಿಜಿಬಲ್ ಆಗಿದ್ದಾರೆ. ಓಕೆ, ಸೊ ಎಲ್ಲ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ND ಅಕಾಡೆಮಿಯಿಂದ ಈ ಸಲ 2024 ಕೋಚಿಂಗಲ್ಲಿ ಸ್ಟೇಟ್ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್ ಆ್ಯಂಡ್ 6th ರ್ಯಾಂಕ್ ಆ್ಯಂಡ್ 9th ರ್ಯಾಂಕ್ ಬಂದಿದೆ. ಅದೇ ಥರ ಈ ಸಲ 2025ಗೆ ಒಂದು ಶಾರ್ಟ್ಲಿ ಲಾಂಗ್ ಟರ್ಮ್ ಕೋಚಿಂಗು ಅನೌನ್ಸ್ಮೆಂಟ್ ಮಾಡ್ತೀನಿ. ಸೊ ಶಾರ್ಟ್ಲಿ ವೆಯ್ಟ್ ಮಾಡ್ತಾ ಇರಿ ಅಪ್ಡೇಟ್ಗೆ. ಸೊ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ, ಇವಾಗ ಫಸ್ಟ್ ಥಿಂಗ್ ಸೆಕೆಂಡ್ ರೌಂಡ್ ಆಪ್ಷನ್ ಶೆಡ್ಯೂಲ್ ಬಿಟ್ಟಿದ್ದಾರೆ, ಇದ್ರ ಬಗ್ಗೆ ಬರ್ತೀನಿ. ಸೊ ಅದಕ್ಕಿಂತ ಮುಂಚೆ ಸೀಟ್ ಮ್ಯಾಟ್ರಿಕ್ಸ್ ನೋಡೋದಾದ್ರೆ, ಸೀಟ್ ಮ್ಯಾಟ್ರಿಕ್ಸ್ ಸಪ್ರೇಟ್ ಆಗಿ ಏನು ಬಿಟ್ಟಿಲ್ಲ. ಸೊ ಇಲ್ಲಿ ಆಲ್ರೆಡಿ ಬಿಟ್ಟಿದ್ದಾರೆ ಒಂದು ಸೆಕೆಂಡ್ ರೌಂಡ್ ಪ್ರೊವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಅಂತ, ಅದೇ ಕನ್ಫರ್ಮ್ ಆಗುತ್ತೆ. ಜನರಲ್ ಕೋಟಾ ಆಗಿರ್ಬೋದು, ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಸ್ಪೆಷಲ್ ಕ್ಯಾಟಗರಿ ಆಗಿರ್ಬೋದು, ಅಥವಾ ವರ್ಕಿಂಗ್ ಪ್ರೊಫೆಷನಲ್ಸ್ ಆಗಿರ್ಬೋದು, ಎಲ್ಲರಿಗೂ ಬಿಟ್ಟಿದ್ದಾರೆ. ಸೊ ಇಲ್ಲಿ ಏನು ಸೀಟ್ಸ್ ಇದೆ ಅದೇ ಇನ್ಕ್ಲೂಡ್ ಆಗಿದೆ. ಇವಾಗ ಕೆಲವು ಸ್ಟೂಡೆಂಟ್ಸ್ ಡೌಟ್ ಏನು ಅಂದರೆ, ಸರ್ ಇವಾಗ ಸರೆಂಡರ್ ಸೀಟ್ಸ್ ಇತ್ತಲ್ಲ, ಅಥವಾ ಒಂದು ಏನು ಸರೆಂಡರ್ ಸೀಟ್ಸ್ ಇತ್ತು ಅದು ಆ್ಯಡ್ ಅಪ್ ಮಾಡಿದಾರಾ ಫಸ್ಟ್ ರೌಂಡ್ಗೆ ಅಥವಾ ಸೆಕೆಂಡ್ ರೌಂಡ್ಗೆ ಆ್ಯಡ್ ಅಪ್ ಮಾಡಿದಾರಾ ಅಂದರೆ, ಇಲ್ಲಿ ಇದ್ರ ಪ್ರಕಾರ ನೋಡೋದಾದ್ರೆ ಸೆಕೆಂಡ್ ರೌಂಡ್ಗೆ ಸೀಟ್ಸ್ ಇನ್ಕ್ರೀಸ್ ಆಗಿಲ್ಲ. ಸೊ ಸರೆಂಡರ್ ಸೀಟ್ಸ್ ಅಂದರೆ ಅನ್ಫೀಲ್ಡ್ ಸೀಟ್ಸ್ PUC ಜಾಯ್ನ್ ಆಗಿ ಯಾವ ಸೀಟ್ಸ್ ಉಳಿದಿದೆ ಆಲ್ರೆಡಿ ಫಸ್ಟ್ ರೌಂಡ್ಗೆ ಅಲಾಟ್ಮೆಂಟ್ ಫಸ್ಟ್ ರೌಂಡ್ಗೆ ಕೊಟ್ಟಿದ್ದಾರೆ, ಆಲ್ರೆಡಿ ಹುಡುಗರೆಲ್ಲ ತಗೊಂಡಿದ್ದಾರೆ. ಇನ್ ಕೇಸ್ ಅಲ್ಲಿ ಕೊಟ್ಟಿರಲಿಲ್ಲ ಅಂತಿದ್ರೆ ಇಲ್ಲಿ ನಂಬರ್ ಆಫ್ ಸೀಟ್ಸ್ ಜಾಸ್ತಿ ಆಗಬೇಕಾಗಿತ್ತು, ನೋಡಿ ಜಾಸ್ತಿ ಆಗಿಲ್ಲ. ಸೊ ಅನ್ಫೀಲ್ಡ್ ಸೀಟ್ಸ್ ಏನಿದೆ ಆಲ್ರೆಡಿ ಫಸ್ಟ್ ರೌಂಡ್ಗೆ ಆ್ಯಡ್ ಅಪ್ ಆಗಿದೆ. ಓಕೆ, ಸೊ ಎಲ್ಲ ಅಪ್ಡೇಟ್ಸು ಇಲ್ಲಿದೆ. ಇಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಇದು ಏನಿದೆ ಇದಕ್ಕೆ ಸೆಕೆಂಡ್ ರೌಂಡ್ ಕೌನ್ಸ್ಲಿಂಗ್ ಆಗುತ್ತೆ. ಸೊ ಈಗ ಬರೋದಾದ್ರೆ ನೋಡಿ, ಇಲ್ಲಿ ಸೆಕೆಂಡ್ ರೌಂಡ್ ಕೌನ್ಸ್ಲಿಂಗ್ ನಿಮಗೆ ಓಕೆ, ಸೊ ಬರೋದಾದ್ರೆ ಇವತ್ತು ಬೆಳಗ್ಗೆ ಬಿಟ್ಟರು. ಸೊ ಎಕ್ಸಾಕ್ಟ್ಲಿ ಏನು ಅಂತಂದ್ರೆ, ಸೊ ವಿವಿಧ ಕಾರಣಗಳಿಂದಾಗಿ ಸ್ಥಗಿತಗೊಳಿಸಲಾಗಿದ್ದ 2ನೇ ಸುತ್ತಿನ ಸೀಟು ಹಂಚಿಕೆಯನ್ನು ಪ್ರಾರಂಭಿಸಲಾಗಿದೆ. ಈ 2ನೇ ಸುತ್ತಿನಲ್ಲಿ ಭಾಗವಹಿಸಲು ಅರ್ಹತೆ ಪಡೆದಿರುವ ಅಭ್ಯರ್ಥಿಗಳು ಇಚ್ಛೆ ಆಯ್ಕೆಗಳನ್ನು ಕ್ರಮಾಂಕಗಳನ್ನು ನಿಯಮಾನುಸಾರ ಬದಲಾಯಿಸಬಹುದಾಗಿದೆ, ಮಾರ್ಪಡಿಸಬಹುದಾಗಿದೆ. ಪರಿಷ್ಕೃತ 2ನೇ ಸುತ್ತಿನ ವೇಳಾಪಟ್ಟಿಯನ್ನು ಈ ಕೆಳಕಂಡಂತೆ ನೀಡಲಾಗಿದೆ. ಇವಾಗ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಹೆಂಗ್ ಮಾಡಿದ್ರು ಇದು ಹಂಗೆ ಆಗ್ತಾ ಇದೆ. ಬಟ್ ಇದಕ್ಕೆ ಮಾಡಕ್ ಮುಂಚೆ, ಶೆಡ್ಯೂಲ್ಗೆ ಹೋಗೋದಕ್ಕೆ ಮುಂಚೆ ಒಂದು ಡೀಟೇಲ್ ಆಗಿ ಹೇಳಿದ್ದಾರೆ. ಏನು ಅಂತಂದ್ರೆ ಗಮನಿಸಿ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಗಮನಿಸಿ ಅಂತಂದ್ರೆ ನೋಡಿ, ಇಲ್ಲಿ ಈ ಸುತ್ತಿನ ಸೀಟು ಹಂಚಿಕೆಯಾದಲ್ಲಿ ಅಥವಾ ಮೊದಲನೇ ಸುತ್ತಿನ ಹಂಚಿಕೆಯಾದ ಸೀಟು ಕನ್ಫರ್ಮ್ ಆದಲ್ಲಿ ಯಾವುದೇ ಕಾರಣಕ್ಕೂ ಬದಲಾಯಿಸುವ ಅಥವಾ ರದ್ದುಪಡಿಸಿಕೊಳ್ಳುವುದಕ್ಕೆ ಅವಕಾಶ ಇರುವುದಿಲ್ಲ. ಇದನ್ನೇ ಹೇಳ್ತಾ ಇರೋದು ಸೆಕೆಂಡ್ ರೌಂಡ್ ಇಸ್ ದ ಫೈನಲ್ ರೌಂಡ್. ಸೊ ಇಲ್ಲಿ ನಿಮಗೆ ಇವಾಗ ಚಾಯ್ಸ್ 2 ಸೆಕೆಂಡ್ ರೌಂಡ್ಗೆ ಎಲಿಜಿಬಲ್ ಆಗಿದ್ದೀರಾ ಅಂದರೆ ಚಾಯ್ಸ್ 2 ತಗೊಂಡಿರೋರು ಮತ್ತೆ ಚಾಯ್ಸ್ 3 ತಗೊಂಡಿರೋರು ಬಂದಿರ್ತೀರಾ. ನಿಮಗೆ ಇವಾಗ ಚಾಯ್ಸ್ 2 ಯಾರು ತಗೊಂಡಿದ್ದೀರಾ, ನಿಮ್ಗೆ ಆಲ್ರೆಡಿ ಸೀಟ್ ಹೋಲ್ಡ್ ಅಪ್ ಆಗಿದೆ. ಸೊ ಇವಾಗ ನಿಮಗೆ ಬೆಟರ್ಮೆಂಟ್ ಚಾಯ್ಸಸ್ ನೋಡ್ತಾ ಇರ್ತೀರಾ. ಸೊ ಇಲ್ಲೂ ಇವಾಗ ಫ್ರೆಶ್ ಆಪ್ಷನ್ ಎಂಟ್ರಿ ನೋ ಆಪ್ಷನ್ ಕೊಟ್ಟಿದ್ದಾರೆ. ಬಟ್ ಕೆಲವರಿಗೆ ಯಾರು ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅವ್ರಿಗೆ ಫ್ರೆಶ್ ಆಪ್ಷನ್ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಅಂಥವ್ರು ಎಂಟ್ರಿ ಮಾಡ್ಬೋದು. ರಿಮೈನಿಂಗ್ ಮತ್ತೆ ಕೇಳಕ್ಕೆ ಹೋಗ್ಬೇಡಿ, ಸರ್ ನಮಗೆ ಬಂದಿಲ್ಲ ಅವ್ರಿಗೆ ಬಂದಿದೆ ಅಂತ. ಅದು ಸೆಲೆಕ್ಟಿವ್ ಸ್ಟೂಡೆಂಟ್ಸ್ಗೆ ಮಾತ್ರ ಬಂದಿದೆ. ಸೊ ಯಾರ್ಯಾರು ಸೀಟ್ ಅಲಾಟ್ಮೆಂಟ್ ಆಗಿದೆ ಫಸ್ಟ್ ರೌಂಡಲ್ಲಿ ಸೀಟ್ ಯಾರಿಗೆ ಅಲಾಟ್ ಆಗಿದೆ, ಸೀಟ್ ಅಲಾಟೆಡ್ ಕ್ಯಾಂಡಿಡೇಟ್ಸ್ಗೆ ನೋ ಫ್ರೆಶ್ ಆಪ್ಷನ್ ಎಂಟ್ರಿ. ಓಕೆ, ಸೊ ಸೀಟ್ ಯಾರಿಗೆ ಅಲಾಟ್ಮೆಂಟ್ ಆಗಿದೆ ಅವರಿಗೆ ಫ್ರೆಶ್ ಆಪ್ಷನ್ ಎಂಟ್ರಿ ಇಲ್ಲ. ಯಾರಿಗೆ ಅಲಾಟ್ಮೆಂಟ್ ಆಗಿಲ್ಲ ಮೋಸ್ಟ್ಲಿ ಅವ್ರಿಗೆ ಆಪ್ಷನ್ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಆಗಿಲ್ಲದೆ ಇರಲಿ ಅಥವಾ ಬಂದಿರಲಿ, ಫಸ್ಟ್ ರೌಂಡಿಂದ ಯಾರು ಸೆಕೆಂಡ್ ರೌಂಡಿಗೆ ಬಂದಿದ್ದೀರಾ, ಸೆಕೆಂಡ್ ರೌಂಡಲ್ಲಿ ರಿಸಲ್ಟ್ ಅನೌನ್ಸ್ ಆದಾಗ ಇವಾಗ ಫಸ್ಟ್ ರೌಂಡಲ್ಲಿ ಹೆಂಗೆ ಲಿಂಕ್ ಬಿಟ್ಟಿದ್ರು ಅದೇ ಥರ ಒಂದು ಲಿಂಕ್ ಬಿಟ್ಟು ರಿಸಲ್ಟ್ ಲಿಂಕ್ ಬಿಡ್ತಾರೆ. ಅಲ್ಲಿ ಫಸ್ಟ್ ರೌಂಡ್ ಅಂತ ಬಿಟ್ಟಿದ್ರು, ಸೆಕೆಂಡ್ ರೌಂಡ್ ರಿಸಲ್ಟಿಂಗ್ ಅಂತ ಬಿಡ್ತಾರೆ. ಇಲ್ಲಿ ಬಿಟ್ಟಾಗ ಅವರು ಹೋಗಿ ಜಾಯಿನ್ ಆಗಬೇಕಾಗತ್ತೆ. ಅಂದರೆ ಅವ್ರು ಹೇಳಿರೋದೇನೆಂದರೆ, ಮೆರಿಟ್ ಆಧಾರದ ಮೇಲೆ ಸೀಟು ಹಂಚಿಕೆಯನ್ನು ಮಾಡುವುದರಿಂದ ಅಭ್ಯರ್ಥಿಗೂ ಹಂಚಿಕೆಯಾದ ಸೀಟ್ಗೆ ಕಡ್ಡಾಯವಾಗಿ ಕಾಲೇಜಿನಲ್ಲಿ ನಿಗದಿತ ದಿನಾಂಕದೊಳಗೆ ಪ್ರವೇಶ ಪಡೆಯಲು ಸೂಚಿಸಿದೆ. ಅಂದರೆ ಇವಾಗ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ಗೆ ಬರೋದಕ್ಕೆ ಚಾಯ್ಸಸ್ ಇತ್ತು, ಸೆಕೆಂಡ್ ರೌಂಡಿಂದ ಫೈನಲ್ ರೌಂಡ್ ಹೋಗೋದಕ್ಕೆ ಯಾವುದೇ ಚಾಯ್ಸಸ್ ಇರಲ್ಲ. ಇರೋದು ಒಂದೇ ಚಾಯ್ಸ್ 1 ಇರುತ್ತೆ. ಚಾಯ್ಸ್ 1 ಸೆಲೆಕ್ಟ್ ಮಾಡಬೇಕು, ಫೀಸ್ ಪೇಮೆಂಟ್ ಮಾಡಬೇಕು, ಮತ್ತೆ ಕಾಲೇಜ್ಗೆ ಹೋಗಿ ಜಾಯಿನ್ ಆಗಲೇಬೇಕು, ಕಡ್ಡಾಯವಾಗಿ ಜಾಯಿನ್ ಆಗಲೇಬೇಕು. ಮತ್ತೆ ಸೀಟ್ ಸರೆಂಡರ್ ಬಗ್ಗೆ ಇವರೆಲ್ಲೂ ಮಾತಾಡಿಲ್ಲ. ಸೊ ಯಾವುದೇ ಕಾರಣಕ್ಕೂ ಅದು ಆಪ್ಷನ್ ಬರಲ್ಲ ಅನ್ಸುತ್ತೆ. ಸೊ ಇವಾಗ ಸೆಕೆಂಡ್ ರೌಂಡಲ್ಲಿ ಸರ್ ಫಸ್ಟ್ ರೌಂಡಲ್ಲಿ ನಂಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ನಾನು ಸೆಕೆಂಡ್ ರೌಂಡಲ್ಲಿ ಬಂದಾಗ ಅಲ್ಲೂ ಅಲಾಟ್ಮೆಂಟ್ ಆಗಲ್ಲ. ನಮಗೇನು ಅಂತಂದರೆ ನಿಮಗೆ ಕ್ಯಾಶುಯಲ್ ವೇಕೆನ್ಸಿ ಸಿಗುತ್ತೆ, ಕ್ಯಾಶುಯಲ್ ವೇಕೆನ್ಸಿ ರೌಂಡ್ ನೀವು ಎಲಿಜಿಬಲ್ ಆಗ್ತೀರಾ. ಓಕೆ,
ಇದು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಹೇಳ್ತಾ ಇರೋನು, ಅಭ್ಯರ್ಥಿಗಳು ದಾಖಲಿಸುವ ಇಚ್ಛೆ ಆಯ್ಕೆಗಳನ್ನು ಆದ್ಯತಾ ಕ್ರಮದಲ್ಲಿ ಪರಿಗಣಿಸಿ ರ್ಯಾಂಕ್ ಆಧಾರದ ಮೇಲೆ ಸೀಟು ಹಂಚಿಕೆಯನ್ನು ಮಾಡಲಾಗುವುದು ಹಾಗೂ ಈ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಪ್ರವೇಶ ಪಡೆಯುವುದು ಕಡ್ಡಾಯ ಆಗುವುದರಿಂದ ಇಚ್ಛೆ ಆಯ್ಕೆಗಳನ್ನು ದಾಖಲಿಸುವ ಸಂದರ್ಭದಲ್ಲಿ ತಮಗೆ ಇಷ್ಟವಿರುವ ಇಚ್ಛೆ ಆಯ್ಕೆಗಳನ್ನು ಮಾತ್ರ ದಾಖಲಿಸಬೇಕು. ಸೀಟು ಹಂಚಿಕೆಯ ಫಲಿತಾಂಶ ಪ್ರಕಟಣೆ ನಂತರ ಅಭ್ಯರ್ಥಿಗಳು ಯಾವುದೇ ಚಾಯ್ಸ್ಗಳು ಇರುವುದಿಲ್ಲ ಹಾಗೂ ಹಂಚಿಕೆಯಾದ ಸೀಟನ್ನು ನಿರಾಕರಿಸುವಂತಿಲ್ಲ. ನಿಗದಿತ ದಿನಾಂಕದೊಳಗೆ ಹಂಚಿಕೆಯಾದ ಸೀಟು ಪ್ರವೇಶ ಪಡೆಯಬೇಕು. ಇದು ಮೇನ್ ಪಾಯಿಂಟ್ಸ್ ನೋಟಿಫೈ ಮಾಡಬೇಕಾಗಿರೋದು. ಯಾವುದೇ ಕಾರಣಕ್ಕೂ ಒಂದು ಓವರ್ ಆಲ್ ಥಿಂಗ್ ಇರಬೇಕು. ಒಂದು ಓವರ್ ಆಲ್ ಥಿಂಗ್ ಅಂದರೆ ಇವಾಗ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರಲಿ ಆಗಿಲ್ಲದೆ ಇರಲಿ, ನೀವು ಚಾಯ್ಸ್ 2 ತೊಗೊಂಡಿರಲಿ ಅಥವಾ ಚಾಯ್ಸ್ 3 ತೊಗೊಂಡಿರಲಿ, ಸೆಕೆಂಡ್ ರೌಂಡ್ ಬಂದಾಗ ಸೀಟ್ ಅಲಾಟ್ಮೆಂಟ್ ಆಯಿತು ಅಂತಂದರೆ ನೀವು ಹೋಗಲೇಬೇಕಾಗತ್ತೆ. ಹೋಗಲಿಲ್ಲ ಅಂತಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಇಯರ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದರೆ ಅದು ಪಾಸಿಬಿಲಿಟಿ ಬರಲ್ಲ. ಆಮೇಲೆ ಇವಾಗ ಸೀಟ್ ಅಲಾಟ್ಮೆಂಟ್ ಆಗಿದೆ, ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗಿದೆ ಸರ್, ನಾವು ಕ್ಯಾಶುವಲ್ ವೇಕೆನ್ಸಿಗೆ ಹೋಗ್ಬೋದು ಅಂದರೆ ಅದಕ್ಕೂ ನೋ ಆಪ್ಷನ್. ಕ್ಯಾಶುವಲ್ ವೇಕೆನ್ಸಿಗೆ ಯಾರು ಹೋಗೋದು ಅಂದರೆ ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಲ್ಲ, ಸೆಕೆಂಡ್ ರೌಂಡಲ್ಲಿ ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಲ್ಲ ಅವ್ರು ಮಾತ್ರ ಕ್ಯಾಶುವಲ್ ವೇಕೆನ್ಸಿ ರೌಂಡ್ಗೆ ಹೋಗೋದು. ಸೊ ಇಷ್ಟು ಗಮನ ಇರಲಿ. ಓಕೆ, ಸೊ ಇವಾಗ ಶೆಡ್ಯೂಲ್ಗೆ ಬರೋದಾದ್ರೆ ನೋಡಿ, ಇಲ್ಲಿ ಶೆಡ್ಯೂಲ್ಗೆ ಏನು ಹೇಳಿದ್ರೆ ಅಂತಂದರೆ ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಮಾಡಿಫೈ ಆಪ್ಷನ್ ಡಿಲೀಟ್ ಅಂತ ಕೇಳಿದರೆ, ಬಟ್ ಎಲ್ರಿಗೂ ಆಗಲ್ಲ, ಕೆಲವರು ಮಾತ್ರ ಆಗೋದು. ಏನು ಅಂತಂದರೆ ಆಲ್ರೆಡಿ ಓಪನ್ ಮಾಡಿದ್ದಾರೆ, 15/8 ಎನೇಬಲ್ ಆಲ್ರೆಡಿ ಮಾಡಿದ್ದಾರೆ. ಸೊ ಎಲ್ಲಿವರೆಗೂ ವ್ಯಾಲಿಡಿಟಿ ಅಂದರೆ 15/8 ಅಂದರೆ August 15 ಇಂಡಿಪೆಂಡೆನ್ಸ್ ಬಂತು ಅವತ್ತು ಮಿಡ್ನೈಟ್ವರೆಗೂ ಆಪ್ಷನ್ ಕೊಟ್ಟಿದ್ದಾರೆ. ಸೊ ನಿಮ್ಮ ಇಂಡಿಪೆಂಡೆನ್ಸ್ನ ಕೊಡ್ತಾ ಇದ್ದಾರೆ ಅವರು. ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಸೊ ಆಗಸ್ಟ್ ಮಿಡ್ನೈಟ್ವರೆಗೂ ಇರುತ್ತೆ. ಮತ್ತೆ ಕೇಳಬೇಡಿ ದಯಮಾಡಿ ಸರ್ ಎಕ್ಸ್ಟೆಂಡ್ ಆಗುತ್ತಾ ಅಂತ. ಎಕ್ಸ್ಟೆಂಡ್ ಆಗಲ್ಲ, ಯಾಕಂದರೆ ಮತ್ತೆ ಆಲ್ರೆಡಿ ಜಾಸ್ತಿ ಎಕ್ಸ್ಟೆಂಡ್ ಆಗಿಬಿಟ್ಟಿದೆ. ಸೊ ಆಗಸ್ಟ್ ಮಿಡ್ನೈಟ್ವರೆಗೂ, August 15 ಮಿಡ್ನೈಟ್ವರೆಗೂ ಟೈಮ್ ಕೊಡ್ತಾರೆ. ಆಮೇಲೆ 16 ಸಾಯಂಕಾಲ ನಿಮಗೆ ರಿಸಲ್ಟ್ ಕೊಡ್ತಾರೆ, ಸೆಕೆಂಡ್ ರೌಂಡ್ ರಿಸಲ್ಟ್ಸು. ಅದಾದಮೇಲೆ ಪೇಮೆಂಟ್ ಆಫ್ ಫೀಸ್, ಡೌನ್ಲೋಡಿಂಗ್ ಆಫ್ ಅಡ್ಮಿಷನ್ ಆರ್ಡರ್, ಫೀಸ್ ಪೇಡ್ ಇಫ್ ಎನಿ ಇನ್ ದ ಅರ್ಲಿಯರ್ ರೌಂಡ್ ವಿಲ್ ಬಿ ಅಡ್ಜಸ್ಟೆಡ್ ಇನ್ ದ ಸೆಕೆಂಡ್ ರೌಂಡ್ ಅಪಾನ್ ಸೆಲೆಕ್ಷನ್ ಇನ್ ದ ಸೀಟ್. ಎಲ್ಲಿ ಅಂತಂದರೆ 70/19. ಓಕೆ, 70/19. ಸೊ ನೀವು ಕಾಲೇಜ್ ಹೋಗಿ ಜಾಯ್ನ್ ಆಗೋದಕ್ಕೆ 20th ಇಸ್ ದ ಲಾಸ್ಟ್ ಡೇಟ್. ಓಕೆ, ಕಾಲೇಜ್ ಹೋಗಿ ಜಾಯ್ನ್ ಆಗೋದಕ್ಕೆ ಏನು 20th ಇಸ್ ದ ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಟು ಕಾಲೇಜ್. ಸೊ ಇವಾಗ ಇಲ್ಲಿ ನಿಮ್ಗೊಂದು ಆಪ್ಷನ್ಸ್ ಬರೋದೇನು ಅಂತಂದರೆ, ಇವಾಗ ಚಾಯ್ಸ್ 2 ತೊಗೊಂಡು ಫೀಸ್ ಪೇಮೆಂಟ್ ಮಾಡಿರ್ತೀರ. ಇದು ತುಂಬ ಕನ್ಫ್ಯೂಷನ್, ಹುಡುಗರಿಗೆ ಏನು ಅಂತ ನಂಗೆ ಅರ್ಥ ಆಗಲ್ಲ. ಫೀಸ್ ಪೇಮೆಂಟ್ ಮಾಡಿರ್ತೀರಾ, ಸೊ ಅಲ್ಲಿ ಏನು ಫೀಸ್ ಪೇಮೆಂಟ್ ಮಾಡಿದ್ದೀರಾ ನಿಮ್ಮ ಇವಾಗ ಕಾಲೇಜ್ ಅಲಾಟ್ಮೆಂಟ್ ಆಗಿರುತ್ತೆ, ಅಲ್ಲೇ ಇಂಡಿಕೇಟ್ ಮಾಡಿಬಿಡುತ್ತೆ. ಅಂದರೆ ಪ್ಲಸ್ಸಾ ಮೈನಸ್ಸಾ ಅಂತ. ಪ್ಲಸ್ ಅಂದರೆ ನೀವು ಕಟ್ಟಬೇಕು, ಮೈನಸ್ ಅಂದರೆ ಅವರು ರೀಫಂಡ್ ಮಾಡ್ತಾರೆ. ಯಾಕೆ ಅಂದರೆ ನೀವು ಎಕ್ಸೆಸ್ ಅಮೌಂಟ್, ಜಾಸ್ತಿ ಅಮೌಂಟ್ ಕಟ್ಬಿಟ್ಟಿರ್ತೀರ. ಸಿಂಪಲ್ ಕಣ್ರಿ, ಏನು ತಲೆ ಕೆಡಿಸ್ಕೊಂಬೇಡಿ. ನೀವೇನು ಅಮೌಂಟ್ ಕಟ್ಟಿರ್ತೀರ ಅಲ್ಲಿ ಇಂಡಿಕೇಟ್ ಆಗುತ್ತೆ ನೀವು ಕಟ್ಟಬೇಕಾ ಬೇಡ ಅಂತ. ಪ್ಲಸ್ ಇದ್ದರೆ ಕಟ್ಟಬೇಕು, ಮೈನಸ್ ಇದ್ದರೆ ಕಟ್ಟಂಗಿಲ್ಲ, ಅಷ್ಟೇ ಸಿಂಪಲ್. ಅಲ್ಲಿ ಸೀಟ್ ಅಲಾಟ್ಮೆಂಟಲ್ಲಿ ಪ್ಲಸ್ಸು ಮೈನಸ್ ಅಂತ ಬರುತ್ತೆ. ಫೀಸ್ ಪಕ್ಕದಲ್ಲಿ ಪ್ಲಸ್ ಅಂತ ಇದ್ದರೆ ನೀವು ಕಟ್ಟಬೇಕಾಗತ್ತೆ, ಮೈನಸ್ ಅಂತ ಇದ್ದರೆ ನೀವೇನು ಕಟ್ಟೋದು ಬೇಕಾಗಿಲ್ಲ, ಅವರೇ ರೀಫಂಡ್ ಮಾಡ್ತಾರೆ. ಅಂದರೆ ಸೇಮ್ ಇದ್ದರೆ 0 ಅಂತ ಬರುತ್ತೆ. ನೀವು ಕಟ್ಟಿರೋ ಫೀಸ್ಗಿಂತ ಜಾಸ್ತಿ ಇತ್ತು ಅಂದರೆ ನೀವು ಕಟ್ಟಬೇಕಾಗತ್ತೆ, ಕಟ್ಟಿರೋ ಫೀಸ್ಗಿಂತ ಕಡಿಮೆ ಇತ್ತು ಅಂದರೆ ನಿಮಗೆ ರೀಫಂಡ್ ಆಗುತ್ತೆ. ಇಷ್ಟು ಓವರ್ ಆಲ್ ಥಿಂಗು, ಸಿಂಪಲ್ ಥಿಂಗು. ಮತ್ತೆ ತಲೆ ಕೆಡಿಸ್ಕೊಂಬೇಡಿ, ಜಾಸ್ತಿ ಡೀಟೇಲ್ ಆಗಿ ಹೇಳಿದ್ದೀನಿ. ಓಕೆ, ಸೊ ಒಂದು ಗಮನ ಇರಲಿ. ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆದರೆ ಚಾಯ್ಸ್ ಕೊಟ್ಬಿಟ್ಟು, ಚಾಯ್ಸಲ್ಲಿರುತ್ತೆ, ಚಾಯ್ಸ್ ಅಂತ ಇರುತ್ತೆ ಅಷ್ಟೇ, ಇನ್ನೂ ಇರಲ್ಲ. ಯಾರು ಫೀಸ್ ಕಟ್ಟಿಲ್ಲ, ಇವಾಗ ಯಾರು ಫಾರ್ ಎಕ್ಸಾಂಪಲ್ ಇವಾಗ ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೊ ಅವ್ರು ಏನು ಮಾಡಬೇಕು, ಅಲ್ಲಿ ಎಷ್ಟು ಇಂಡಿಕೇಟ್ ಆಗಿರುತ್ತೆ ಫೀಸು, ಸೇಮ್ ಪ್ರೊಸೀಜರು. ಚಲನ್ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕ್ ಹೋಗಿ ಚಲನ್ ಕಟ್ಟಿ ಅಡ್ಮಿಷನ್ ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ ಹೋಗಿ ಜಾಯ್ನ್ ಆಗೋದು. ಕಾಲೇಜ್ ಜಾಯ್ನ್ ಆಗೋದಕ್ಕೆ ಲಾಸ್ಟ್ ಡೇಟ್ ಬಂದು 28 ಅಂದರೆ ಇವತ್ತು ಬಂದು 12th. ನೋಡಿ ಇಲ್ಲಿ ಇವತ್ತು ಬಂದು 12th, 15th ಟೈಮ್ ಇದೆ ನಿಮಗೆ. ಆಮೇಲೆ 16, 17 to 19 ಅಂದರೆ ಸ್ಯಾಟರ್ಡೆ, ಸಂಡೇ, ಮಂಡೇವರೆಗೂ ಟೈಮ್ ಇದೆ ನಿಮಗೆ ಫೀಸ್ ಕಟ್ಟೋದಕ್ಕೆ. 20th ರಿಪೋರ್ಟಿಂಗ್ ಟು ಕಾಲೇಜ್ ಅಂದರೆ ನೆಕ್ಸ್ಟ್ ಮಂಗಳವಾರ ಎಲ್ಲರೂ ಕಾಲೇಜಲ್ಲಿಗೆ ರಿಪೋರ್ಟ್ ಮಾಡ್ಕೊಬೇಕು. ಇವತ್ತು ಸೋಮವಾರ, ಇನ್ನೊಂದು ವಾರದಲ್ಲಿ ಎಲ್ಲ ಪ್ರೊಸೀಜರ್ ಮುಗಿದೋಗುತ್ತೆ ಸೆಕೆಂಡ್ ರೌಂಡ್ ರಿಗಾರ್ಡಿಂಗ್. ಓಕೆ, ಸೊ ದಿಸ್ ಇಸ್ ದ ಅಪ್ಡೇಟ್. ಸೊ ವಿಡಿಯೋ ಇಷ್ಟ ಆಗುತ್ತೆ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮೋ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಶಾರ್ಟ್ಲಿ DCET 2025 ಕೋಚಿಂಗ್ ಸ್ಟಾರ್ಟ್ ಮಾಡ್ತೀನಿ. ಎಲ್ಲ ಅಪ್ಡೇಟ್ಸು ನಿಮಗೆ ಕೊಡ್ತಾ ಹೋಗ್ತೀನಿ. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.